ನಮಸ್ಕಾರ 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 ಕುಂದಾಪುರ. ಮತ್ತೆ ಊರು ಮನೆಗೆಲ್ಲ ಆರಾಮ? ಇವ್ರು ಯಾರಪ್ಪ ಹಿಂದಿಂದ ಮುತ್ತು ಕೊಟ್ಕೊಂಡಿರ? ಸೊ ನನ್ನ ಇನ್ನೊಂದು ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಕುಂದಾಪುರದಾಗೆ ಅಲ್ಲಿ ಹೇಳಕ್ಕ, ಎಸ್ಪೆಷಲಿ ಆ ಕುಂದಾಪುರ ಅಲ್ಲ ಅಂದರು ನಾಟ್ ಎವ್ರಿ ಒನ್. ಸೊ ನಮ್ಮಂದ್ರೆ ಎಸ್ಪೆಷಲಿ ಅರಟೆ, ಮುಳೆಗಡೆ, ತ್ರಾಶಿ, ಹೆಮ್ಮಾಡಿ ಇವರೆಲ್ಲರಿಗೂ ಬೇಜಾರು, ಖುಷಿಯಾರು, ಒಬ್ಬನೇ ಇದ್ದರು, ಫ್ರೆಂಡ್ಸ್ ಒಟ್ಟಿಗಿದ್ರು, ಫ್ಯಾಮಿಲಿಯಾಗ ಊರಿಗೆಲ್ಲ ಬಂದಿರು, ಇಲ್ಲ ಬಂದಾರೆಲ್ಲ ಹಾರ್ ಏನೇ ಒಂದು ಆದರೂ ನಮ್ಮೆಲ್ಲರ ಭಯ ಬಪ್ಪದು ಒಂದೇ ಅಂತ ಗೊತ್ತಾ, ಬೀಚಿಗೆ ಅಪ್ಪ ನಡಿ. ಸೊ ಇವತ್ತು ನಾನು ಅದೇ ಕೆಲಸ ಮಾಡೋನಲ್ಲಿ ಹೊರಟಿದೆ. ಒಬ್ಬನೇ ಇದ್ದೆ, ಬಟ್ ಏನೋ ಬಂದಲ್ಲಿಂದ ಬೀಚಿಗೆ ಹೋಯಿಲ್ಲ. ಎಸ್ಪೆಷಲಿ ನನ್ನ ಒಂದು ಫೇವ್ರೆಟ್ ಸ್ಪಾಟ್ ಇತ್ತು, ಪರ್ಮನೆಂಟ್ ಸ್ಪಾಟ್ ಅದು ನಮ್ಮ ಜಮಾನ್ದಿಂದಲೂ. ಸೊ ಆ ಸ್ಪಾಟಿಗೆ ಹೋಯಿಲ್ಲ. ಆ ಸ್ಪಾಟಿಗೆ ಒಂದು ಹೋಯ್ ಬಪ್ಪ ಹೇಳಿ. ಸೊ ಈಗ ನಾನು ಟೈಪು ಬೀಚ್ ಯಾವುದು ಅಂದರೆ ತ್ರಾಶಿ ಬೀಚ್. ಸೊ ಇದು ನಮಗೆಲ್ಲರಿಗೆ ತ್ರಾಶಿ ಬೀಚ್, ಈ ಸರೌಂಡಿಂಗ್ ಇಬ್ಬರಿಗೆ. ಬಟ್ ಟು ದ ವರ್ಲ್ಡ್ ಇಟ್ಸ್ ಕಾಲ್ಡ್ ಆಸ್ ಮರವಂತೆ ಬೀಚ್. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬೀಚಸ್ ಅಂತಲೇ ಇದು ಲಿಸ್ಟ್ ಔಟ್ ಆಯಿತು. ಆ್ಯಕ್ಚುಲಿ ಏರಿಯಲ್ ವ್ಯೂ ಎಂತ ಇತ್ತು ನಮ್ಮ ಮರವಂತೆ ಬೀಚದ, ದಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಂತಲೇ ಹೇಳ್ತಾರೆ ಎಲ್ಲರೂ. ಸೊ ನಾನೀಗ ಅಲ್ಲಿಗೆ ಹೊರಟಿದೆ. ಬನ್ನಿ ನೀವೆಲ್ಲ ಯಾರ್ಯಾರೆಲ್ಲ ಊರ ಬದಿಗೆಲ್ಲ ಇಲ್ಲ, ಊರ ಬದಿಗೆ ಇದ್ದರೆ ಐತಲ್ಲ, ಊರ ಬದಿಗೆ ಇಲ್ದಿದ್ದಾರಲ್ಲ ಯಾರೆಲ್ಲ ಇದ್ರಿ ಬನ್ನಿ. ಮಳೆಗಾಲದ ಬೀಚ್ ಎಷ್ಟು ಲಾಯ್ಕ್ ಇತ್ತು ತೋರಿಸ್ತೇನೆ ನಿಮ್ಗೆಲ್ಲರಿಗೂ. ಒಂದು ರೌಂಡ್ ನಿಮ್ಮನ್ನೆಲ್ಲ ಬೀಚಿಗೆ ಕರ್ಕೊಂಡೋಗಿ ಬರ್ತೇನೆ ನಾನು. ಹಾಗೆ ಬನ್ನಿ ಎಲ್ಲರೂ ಹೋಪ. ಸೊ ಇಲ್ಲಿಂದ ಇನ್ನೊಂದು 1 ಕಿಲೋಮೀಟ್ರ್ ಇತ್ತು ಅಷ್ಟೇ. ಸೊ ಇಟ್ಸ್ ಆಲ್ಮೋಸ್ಟ್ ನಿಯರ್ ತ್ರಾಸಿ. ನಾವೀಗ ಗೈಸ್ ಎಷ್ಟು ಚಂದ ಕಾಣಿ ಇಂಥ ರೋಡ್, ಇಂಥ ಡಬಲ್ ಹೈವೇ, ಖಾಲಿ ಹೈವೇ, ನೀಟ್ ರೋಡ್. ಈ ನೀಟ್ ರೋಡ್ ಮಧ್ಯೆ ಇದ್ರಲ್ಲಿ ದೂರದಾಗ ಅಂತ ಎತ್ತೋ ಹೊಡೆದಂಗಿಲ್ಲ, ಅಲ್ಲಿ ಹೊಳಿತಾ ಇತ್ತಲ್ಲ, ಆ ಹೊಳಿತಾ ಇಪ್ಪುದೇ ನಮ್ಮ ಬೀಚ್. ಇದು ನಮ್ಮ ಬೀಚ್ ಮೇನ್ಲಿ. ಐ ಕ್ಯಾನ್ ಪ್ರೌಡ್ಲಿ ಸೇ ನಮ್ಮ ಬೀಚ್. ನಾವು ಸಣ್ಣಿಂದ ಮೋಸ್ಟ್ ಪ್ರಾಬಬ್ಲಿ ನಾವು ಹಳಿಯಾಲ ವಾಪಲ್ವರೆಗೂ ನಾವು ಪ್ರಿಫರ್ ಮಾಡುವಂಥ ಫಸ್ಟ್ ಆ್ಯಂಡ್ ಓನ್ಲಿ ಬೀಚ್ ಇದೆ. ಇದು ಆ್ಯಕ್ಚುಲಿ ಫಾರ್ ಪಬ್ಲಿಕ್. ಈ ಜಾಗ ಬಂದುಬಿಟ್ಟು ಪಬ್ಲಿಕ್ಕಿಗೆ. ಇದು ತುಂಬ ರಿನೋವೇಷನ್ ಮಾಡ್ತಾಯಿತ್ತು, ತುಂಬ ಅಪ್ಗ್ರೇಡ್ ಎಲ್ಲ ಆಗ್ತಾಯಿತ್ತು ಎಲ್ಲನೂ. ಬಟ್ ಇದು ನಾವು ಪಬ್ಲಿಕ್ಕಿಗೆ ಬಿಟ್ಕೊಟ್ಟಿದ್ದು. ಇದನ್ನು ನಾವು ಯೂಸ್ ಮಾಡ್ತಾಯಿಲ್ಲ. ಇದೆಲ್ಲ ಬರ್ತಾರಲ್ಲ ಈಗ ಬೀಚ್ ಕಾಣ್ಕೊಬೇಕಲ್ಲ ಅವರಿಗೆಲ್ಲ. ಸೊ ನಮ್ಮ ಸ್ಪಾಟ್ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ. ಗೈಸ್ ಬ್ಯೂಟಿ ಕ್ರೇಜಿ. ಇಲ್ಲೆಲ್ಲ ಲಾರಿ, ಇದೆಲ್ಲ ಆ್ಯಕ್ಚುಲಿ ಸುಮಾರು ಒಂದು 10 ವರ್ಷ 12 ವರ್ಷ ಹಿಂದೆ ಬೀಚ್ ಕಂಡರಿಗೆಲ್ಲ ನೆನಪಿಪ್ಪಕ್ಕೆ. ಆ್ಯಕ್ಚುಲಿ ಅಂಗಡಿ ಎಲ್ಲ ಏನಿದ್ದಿತ್ತು ಅದೆಲ್ಲ ಇಲ್ಲಿದ್ದಿತ್ತು ಮುಂಚೆ. ಈಗ ಎಲ್ಲ ಆಚೆ ಕಡೆ ಶಿಫ್ಟ್ ಆಯ್ತು. ಶಿಫ್ಟ್ ಆದರೂ ತೊಂದರೆ ಇಲ್ಲ. Oh my God, I missed it so much. ಓಕೆ, ಸೊ ನಾನು ಇಲ್ಲೇ ನಿಲ್ಲಿಸಿ ಹಬ್ಬ ಇಲ್ಲಿ ನಿಲ್ಲಿಸಿ. ಹತ್ರ ನಮ್ಮದು ಬಾಟ್ ಅದಲ್ಲ, ನಾವು ಚೂರು ಹಿಂದೆ ನಿಲ್ಲಿಸು. ಬೀಚ್ ಒಳಗೆ ಗಾಡಿ ಎಲ್ಲ ಇಳಿಸ್ಕರಿಲ್ಲ ಮಾರ್ರೆ. ಗಾಡಿ ಇಳಿಸೋದೆಲ್ಲ ಗೊತ್ತಾರಿತ್ತಲ್ಲ, ಶಳಕಿ ಒತ್ತರ ಕಡೆ ನಮ್ಮ. ಹಂಗಾಗಿ ನಾವು ಗಾಡಿ ಇಲ್ಲೇ ನಿಲ್ಲಿಸುವ. ಬೀಚ್ ಕಂಡ್ರೆ ನಿಮ್ಮ ಮಾತೇ ಗೊತ್ತಿಲ್ಲಪ್ಪ ನನಗೆ, ಅಂತಗಂತ ಗೊತ್ತಿಲ್ಲ, ಅಂತ ಹೇಳೋದಂದೇ ಗೊತ್ತಿಲ್ಲ. ಸೊ ಮ್ಯಾಂಡೇಟ್ರಿ ಥಿಂಗ್ಸ್ ಫಸ್ಟ್, ಲೆಟ್ಸ್ ಟೇಕ್ ಅ ಫೋಟೋ. ನಾವು ಮತ್ತು ನಮ್ಮ ರಾಣಿ ಜೊತೆ ಒಂದು ಚಿಕ್ಕ ಫೋಟೋಗ್ರಫಿ. ಓಕೆ ಬನ್ನಿ ಎಲ್ಲ ಬೀಚಿವಪ್ಪ. ಟಟ್ಟಡ ಹೆಲ್ಮೆಟ್ ತೆಗೋಕ್ಕಾಗ್ತಿಲ್ಲ ಅಕ್ಕ. ಹೆಲ್ಮೆಟ್ ತೆಗೆದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಗೊತ್ತಿಲ್ಲ, ದಟ್ಸ್ ಪಾಯಿಂಟ್ ಆಫ್ ವ್ಯೂ ಚೇಂಜ್. ಸೊ ಹೆಲ್ಮೆಟ್ ಇರಲಿ ಹಿಂಗೆ. ಯಾರು ಹೆಲ್ಮೆಟ್ ಈಗ ಬಿಚ್ಚಿ ಬತ್ತು ಅಂತ ಕೇಳ್ರೆ ಸೇಫ್ಟಿ ಮಾರ್ರಂಬ. ಸೇಫ್ಟಿ ಇಂಪಾರ್ಟೆಂಟ್. ಮುಂಚೆ ಕಿಶಿಯಲ್ಲ ಜಿಪ್ಪಾಗಿ ಹಂಗೆ ಮರ ಎಂಥಾರು ಉದ್ರಿ ಬಿತ್ತಂದ್ರೆ ಮತ್ತೆ ಆಸೆಯೇ ಬಿಡಕ್ಕೆ ನೀವು ತೆಗಿತೆ ಅಂತ ಅನ್ಕಂಬ ಸುಳ್ಳು. ನನ್ನ
ಆಹಾ, ಇಟ್ಸ್ ಬ್ಯೂಟಿಫುಲ್. ಆ್ಯಕ್ಚುಲಿ ಈ ಜಾಗದಾಗೆಲ್ಲ ಬಂದ ಐ ಥಿಂಕ್ ಎಷ್ಟೋ ಸಲ ಎಷ್ಟೆಷ್ಟೋ ಹೊತ್ತಿಗೆ ಮೇ ಬಿ ಒಂದು 6 ಗಂಟೆಗೆ ಬಂದು 10 ಗಂಟೆಗೆ ಹೋಗ್ದು, 5 ಗಂಟೆಗೆ ಬಂದು ಹೋಗ್ದು. ಬಿಫೋರ್ ಕೋವಿಡ್ ಐ ಥಿಂಕ್ ಒಂಥರ ಲೈಕ್ ಎವ್ರಿ ಡೇ ಬಿಫೋರ್ ಕೋವಿಡ್, ಆ ಸೆಂಟ್ರ್ ಕೋವಿಡ್ ಗ್ಯಾಪಲ್ಲೂ ಅಷ್ಟೇ ಪ್ರತಿ ದಿನ ಬರ್ತಿತ್ತು. ಇಲ್ಲಿ ಹೈಯೆಸ್ಟ್ ಬಂದದ್ದು ಯಾರಲ್ಲ ಅಂದ್ರೆ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬ ಶಶಾಂಕ್ ಪೂಜಾರಿ ಅಂದಿದ್ದ, ಅವನು ಇನ್ನೂ ಒಂದು 2-3 ಜನ ಫ್ರೆಂಡ್ಸ್ ಇದ್ರು, ಗಣೇಶ್ ಎಲ್ಲ ಬೀಚಿಗೆ ಬರ್ತಾರೆ. ಇಲ್ಲೇ ಬಬ್ದು ಇಲ್ಲೇ ಸ್ಪಾಟ್ ಹಾಕೋದು. ಸೊ ಅಲ್ಲಿಂದ ನೆಕ್ಸ್ಟ್ ಅಲ್ಲ ನಮ್ಮದೊಂದು ಫೇವ್ರೇಟ್ ಅಂಗಡಿ ಇತ್ತು, ದಿ ಫೇಮಸ್ ಫಾರ್ ದ ಎಗ್ ಗೋಬಿ, ಅಶೋಕಣ್ಣ ಅಂಗಡಿ ಅಂಗಡಿ ಪಕ್ಕ. ಅವ್ರ ಅಂಗಡಿ ಬರ್ಕ್ ನಮ್ಮ ಯೂಶಲಿ ನಾವು ಬಬ್ದು ಅವ್ರ ಅಂಗಡಿ ಬಬ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ನಿಲ್ಲಿಸಿ ಕಡೆಗೆ ಅಲ್ಲಿ ಹೋಗಿ ನಾವು ಅಲ್ಲಿ ನಿಲ್ಲಿಸಿ ಇಲ್ಲಿ ಬಬ್ದಿರತ್ತೆ. ಸೊ ಆ ಥರ ಮಾಡ್ತಾಯಿದ್ದಿತ್ತ. ಇನ್ನೊಂಚೂರು ಇನ್ನೆಲ್ಲ ಕಡ್ಲ ನೀರು ಜಾಸ್ತಿ, ದೊಡ್ಡ ನೀರು ಅಂದೇನ, ಮಳೆಗಾಲ ಅಲ್ಲ. ಐ ಥಿಂಕ್ ಈ ಮಂತಿಂದ ಫಿಶಿಂಗೆಲ್ಲ ಸ್ಟಾಪ್ ಆಯ್ತು. ಇನ್ನೊಂದು 2-3 ಮಂತ್ಸ್ ಫಿಶಿಂಗು ಎಲ್ಲ ಸ್ಟಾಪ್ ಆಗುತ್ತೆ. ಅಲ್ಲಿವರೆಗೂ ಇದು ಈಗ ಅಲ್ಲ, ಆ್ಯಕ್ಚುಲಿ ನಾನು ಇನ್ನೊಂದ್ಸಲ ಬರ್ತೇನೆ ಲೈಕ್ ಜೋರು ಮಳೆ ಬರ್ಬೇಕು. ಸ್ಕೈ ಇದು ಏನಿತ್ತು ಈಗ ಓಪನ್ ಇತ್ತು, ನಿಮ್ಗೆ ಒಂದು ಸ್ವಲ್ಪ ವಿಸಿಬಲ್ ಅಂತ ಎತ್ಕಣೆ. ಇವಾಗ ಒಂಥರ ಫುಲ್ ಡಾರ್ಕ್ ಕ್ಲೌಡ್ಸ್ ಆಯ್ತು. ಆವಾಗ ಇನ್ನೂ ಲೈಕ್ ಇರುತ್ತೆ ಬೀಚ್ ಕ್ಯಾಂಪಿಗೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಇನ್ನು ಸಮ್ಮರ್ ಆ ಟೈಮಾಗೆಲ್ಲ ಆ ಟೈಮಾಗೆಲ್ಲ ಫುಲ್ ಆರೆಂಜ್ ಸ್ಕೈ ಇರುತ್ತೆ. ದ್ಯಾಟ್ಸ್ ಆಲ್ಸೋ ಟೂ ಬ್ಯೂಟಿಫುಲ್. ಆ ಟೈಮಾಗೆಲ್ಲ ಬತ್ತಾಯಪ್ಪ ನಾವು. ಸೊ ಈಗ ಹೊರಡುವ, ಹಾಗೆ ಈಗ ಹೊರಟು ಬಿಸ್ಲಿತ್ತು, ಇಲ್ದಿರ ಕೂಗಿನಳಗಿತ್ತು. ನಾನು ಬಂದು ಒಂಚೂರು ಬೇಗ ಆಯ್ತು ಮರೆ, ಒಂಚೂರು ಹೊತ್ತು ಬಿಟ್ಟು ಬಂದಿರೆ ಕರೆಕ್ಟ್ ಟೈಮ್ ಆತಿದ್ದಿತ್ತು ಅಷ್ಟೊತ್ತಿ ಬಪ್ಪತಿ. ದಟ್ಸ್ ಫೈನ್. ಸೊ ಇಲ್ಲಿಂದ ಹೊರಟು ಸೀದೆ ಈಗ ಒಂದು ನಮ್ಮ ಹೇಳಿದ್ನಲ್ಲ ಫೇವ್ರೇಟ್ ಸ್ಪಾಟ್ ಮಿಸ್ಟರ್ ಅಶೋಕಣ್ಣ ಅಂಗಡಿ, ಅಲ್ಲಿಗೆ ಹೋಪ. ಟಡನ್ ಇಲ್ಲಿ ನಡುವುದೇ ಒಂಥರ ಖುಷಿ ಮಾರ್ರಿ ಈ ಥರ ಜಾಗ. ಇಲ್ಲಿಂದ ಚೂರು ಮುಂದೆ ಹೋಗಿ ಟರ್ನ್ ಹಾಯ್ಕೊಂಡು ಸೀದಾ ಹೋಪ. ಆ್ಯಕ್ಚುಲಿ ಯಾರೆಲ್ಲ ಈಗ ಬ್ಲಾಗ್ ಅಂತಿದ್ರಲ್ಲ, ನಿಮ್ಗೆಲ್ಲರಿಗೂ ಒಂದು ಮರವಂತಿದ ಒಂದು ಏರಿಯಲ್ ವ್ಯೂ ಬಗ್ಗೆ ಗೊತ್ತಿರ್ಬೋದಲ್ಲ. ಲೈಕ್ ಒಂದು ಸೈಡ್ ಹೊಳ ಇತ್ತು, ಒಂದು ಸೈಡ್ ಸಮುದ್ರ ಇತ್ತು. ಐ ಮೀನ್ ನದಿ ಮತ್ತು ಸಮುದ್ರ ಬೋತ್ ಆಫ್ ದ ಸೈಡ್ ಆಪೋಸಿಟಲ್ಲಿ ಇತ್ತು. ಸೆಂಟ್ರಲ್ ಒಂದು ದಾರಿ. ಆ್ಯಂಡ್ ಯಾವುದೋ ಶಂಕರನಾಗ ಯಾವುದೋ ಪಿಕ್ಚರಾಗಿ ಹಳೆ ಮರವಂತಿ ನೀವೆಲ್ಲ ಕಾಣ್ತಿದ್ದಾರೆ, ನಾವು ಕಂಡಿದ್ದು ಹಳೆ ಮರವಂತಿ ಹಂಗೆ ಐತದು. ಇಷ್ಟೊಂದು ಆಗಲೇ ಇರಲಿಲ್ಲ, ಸಿಂಪಲ್ ರೂಟ್ ಇಲ್ಲಿ ಮಾತ್ರ ಐತೆ. ಆ್ಯಂಡ್ ಈ ರೂಟ್ ಅಂತ ಐತೆ, ಈ ರೂಟ್ ಸ್ವಲ್ಪ ಸೆಂಟ್ರಾಗಿದ್ದಿತ್ತು. ಸೊ ಆ ಸೆಂಟ್ರಾಗಿದ್ದ ರೂಟಲ್ಲಿ ಈಚೆಗೆಲ್ಲ ಅಂಗಡಿ ಇದ್ದಿದ್ದು. ಸೊ ನೀವು ಕಂಡಂತ ಆ ಏರಿಯಲ್ ವ್ಯೂ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ನಾನೀಗ ಕರೆಂಟ್ಲಿ ಇದ್ನಲ್ಲ ನೋಡ್ರೆ, ಆಚೆ ಸೈಡೆಲ್ಲ ನಿಮಗೆ ಹೊಳೆ, ಈಚೆ ಸೈಡ್ ಫುಲ್ ನದಿ. ಸೊ ಇದು ರೋಡ್ ಕನ್ಸ್ಟ್ರಕ್ಷನ್ ಆಪತ್ತಿಗೆ ಇದನ್ನು ನಾವು ಅವರು ಬ್ರಿಡ್ಜ್ ಥರ ಮಾಡಿರು ಆ ಕಡೆ. ಬಿಕಾಸ್ ಅದು ಹೊಳಿಯಲ್ಲ, ಜಾಗ ತುಂಬಿಸಿ ಮಾಡೋ ಬೇಡ ಅನ್ನೋಲ್ಲಿ ಬ್ರಿಡ್ಜ್ ಥರ ಮಾಡಿರು. ಅದಾದಮೇಲೆ ಇಲ್ಲಿಂದ ಸೀದಾ ಹೋದರೆ ವಿ ಕ್ಯಾನ್ ಡೈರೆಕ್ಟ್ಲಿ ರೀಚ್ ಟು ಗೋವಾ. ಇದಾದಮೇಲೆ ಮರವಂತೆ, ಇದು ನೆಕ್ಸ್ಟ್ ಬಪ್ಪುದು ಮರವಂತೆ. ಸೊ ಇಲ್ಲಿಂದ ಈ ಹೊಳೆ ಇತ್ತಲ್ಲ, ಇಲ್ಲಿಂದ ಆಚೆಗೆಲ್ಲ ಮರವಂತೆ. ಈಗ ಮುಂದೆ ಹೋದರೆ ನಾವುಂದ ನಾಗೂರು ಅದೆಲ್ಲ ಬರ್ತದೆ. ಸೊ ರೈಟ್ ನಾವು ವಿ ಹ್ಯಾವ್ ಟು ಟೇಕ್ ಅ ಯೂ ಟರ್ನ್ ಹಿಯರ್. ಆ್ಯಂಡ್ ಇದು ಒಂದು ದೇವಸ್ಥಾನ, ಇದುವೇ ಮಹಾರಾಜ ಸ್ವಾಮಿ ಶ್ರೀ ವರಹ ದೇವಸ್ಥಾನ. ಇದನ್ನು ನಮ್ಮ ಬದಿಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾರಸ್ವಾಮಿ ಅನ್ನೋಳಿ ಕರಿತೀವಿ ನಾವು. ಸೊ ಈ ದೇವಸ್ಥಾನದಲ್ಲಿ ಮಳೆಗಾಲದಲ್ಲಿ ಏನೋ ಪೂಜೆ ಗೀಜೆ ತುಂಬ ಥರ ಶಾಸ್ತ್ರ ಇರುತ್ತೆ. ಆ್ಯಂಡ್ ಒಂದು ಅಮಾವಾಸ್ಯೆ ಬರ್ತದೆ, ಅದು ಯಾವ ಅಮಾವಾಸ್ಯೆ ನಂಗೆ ಬರಲ್ಲ ಬಾಯಿಗೆ. ಆ ಅಮಾವಾಸ್ಯೆ ದಿನ ದೊಡ್ಡ ಹಬ್ಬ ಇರುತ್ತೆ ಇಲ್ಲಿ, ಸಿಕ್ಕಾಪಟ್ಟೆ ದೊಡ್ಡ ಹಬ್ಬ. ಅಮಾವಾಸ್ಯೆ ದಿನ ಬಂದು ಆ್ಯಕ್ಚುಲಿ ನಾವು ಇಲ್ಲಿ ಬೀಚಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಗಿತ್ತು.
ಒಳ್ಳೆಯದು ಅದು ಸಹ ಬೇಗನೆ ಇದೇ ಹೋಳಿ. ನೀವೆಲ್ಲ ಕಾಂಬುದೇ ಇದು ಹೋಳಿ. ನೀವಲ್ಲ, ನಾವು ಎಲ್ಲ ಕಾಂಬ್ದಿದೆ ಹೋಳಿ. ಇದು ಹೊಳಿ, ಇದು ಸಮುದ್ರ, ಇದರ ಮಧ್ಯದಲ್ಲಿ ನಾವು ಹೋಗ್ತಾ ಇತ್ತು ಈಗ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ನಾನು ವಾಯ್ಸಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಬರ್ತಾಯಿತ್ತಂತ. ಬಿಕಾಸ್ ಇಲ್ಲಿ ಬೀಚ್ ಗಾಳಿ ಜಾಸ್ತಿ ಇತ್ತಲ್ಲ. ಸೊ ಬೀಚ್ ಗಾಳಿ ಜಾಸ್ತಿ ಇತ್ತಲ್ಲ, ನಾರ್ಮಲ್ ವಯರ್ಡ್ ಮೈಕ್ ಇದಲ್ಲ, ಸ್ವಲ್ಪ ಕಟಕಟ ಪಟಪಟ ಎಲ್ಲ ಡಿಸ್ಟರ್ಬೆನ್ಸ್ ಇರ್ಬೋದು. ಸೊ ಯಾರೆಲ್ಲ ವ್ಯೂವರ್ಸ್ ಇದ್ರಿ ಅವರಿಗೆಲ್ಲರಿಗೂ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ವಿ ಆರ್ ಸಾರಿ. ವಿ ವಿಲ್ ಅಪ್ಗ್ರೇಡ್ ಸೂನ್, ಡೋಂಟ್ ವರಿ. ಓಕೆ, ಬಂಗಾರ ತೀರಪ್ಪ ನೋಡು ಬಾ ಆಯ್ತಲ್ಲ. ಈಗ ನಾವು ಬಂದಿದ್ದೀವಿ ನಿಯರ್ ಟು ಅಶೋಕ್ ಅಣ್ಣ ಅಂಗಡಿ. ಎಲ್ಲಿದೆ ಅಶೋಕ್ ಅಣ್ಣ ಅಂಗಡಿ? ಅಶೋಕ್ ಅಣ್ಣ ಅಂಗಡಿ ಅಪ್ಪ ಕೂತಾಬ್ದಲ್ಲ ಮಾತು. ಹಾಂ, ಇಲ್ಲೇ ಇದೆ. ಇದಲ್ಲ, ಇದೆ ಒಂದು ಸ್ಟೆಪ್ಪು ಮುಂದೆ. ಇದು ಇಲ್ಲೊಂಚೂರು ಮಾತಾಡ್ಸ್ಕೊಂಡವ್ರನ್ನ ಇಲ್ಲಿಂದ ಹೊರಡುವ. ಓಕೆ, ಅಲ್ಲಿ ತನಕ ಟೇಕ್ ಎ ಸ್ಟಾರ್ಟ್ ಬ್ರೇಕ್. ಅಶೋಕಣ್ಣ ಬಾಬ್ದಾ, ಸೊ ಇದೆ ನಮ್ಮ ಅಶೋಕ್ ಅಣ್ಣ ಅಂಗಡಿ. ಅಶೋಕ್ ಅಣ್ಣ ಅಂಗಡಿಯಿಂದ ಬಂದಂಥ ಕೆಲಸ ಮುಗಿಸಿ ಮುಂದೆ ಓಡ್ತಾ ಇದ್ದೀವಿ. ಯಾರೋ ಇಬ್ಬರು ರೈಡರ್ಸ್ ಇದ್ರು ಆಚೆಗೆ. 450 ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಗೂ ಒಂದು ಹೊಸ 450 ಆ್ಯಡ್ ಆಯಿತಾ. ನನ್ನ ತಮ್ಮದ ಅಂಗಡಿದ ಅದು ಬಂದು ಹಾನಿಯೇ ಬ್ಲ್ಯಾಕ್ ಕಲರ್, ಹಾನಿಯೇ ಬ್ಲ್ಯಾಕ್. ಸೊ ಅದು ನಾನು ಇನ್ನೂ ಕರೆಕ್ಟಾಗಿ ಓಡಿಸಿಕೆ ಇಲ್ಲ, ಪುರ್ಸೋತು ಸಿಕ್ಕಲ್ಲ, ಎತ್ತೋದು ಇಲ್ಲ. ಅದನ್ನು ಓಡಿಸ್ತೆ, ಅದನ್ನ ಒಂದು ರಿವ್ಯೂ ಮಾಡ್ತೆ. ಒಂದು ರಿವ್ಯೂ ಮಾಡ್ಕ ಆ ಗಾಡಿನೂ ಸಹ. ಸೊ ಸೂನ್ ಆರ್ ಲೇಟರ್ ಅದೊಂದು ರಿವ್ಯೂ ಆತ. ಸೊ ಇವತ್ತಿನ ಬೀಚ್ ಟ್ರಿಪ್ ಮುಗಿದಿದೆ. ಸೊ ಇನ್ನು ನಮಗೇನು ಬೀಚ್ ಭಾರಿ ದೂರ ಅಲ್ಲ, ಮನ್ಸಾದಾಗ ಬರ್ತಾ ಇರ್ಲಕ್ಕೆ ನಾವು. ಈಗ ಯಾರೆಲ್ಲ ಊರಾಗಿಲ್ಲ ಅವರೆಲ್ಲ ಬೀಚೆಲ್ಲ ಒಂದ್ಸಲ ಕಣ್ಕೊಂಡ್ಬಿಡಿ. ಇಲ್ಲ ಯಾರು ನಮ್ಮ ಊರಲ್ಲ ಅವ್ರಿಗೆ ಯಾರಿಗಾರು ಬೀಚ್ ಕಾಣ್ಕೊಂಬೋಗಿದ್ರು ಒಂದ್ಸಲ ಕಣ್ಕೊಂಬಿಡಿ ಲಾಸ್ಟ್ ಒಂದ್ಸಲ. ಈಗ ಹೋತ ಒಂಚೂರು ತ್ರಾಸೆ ಒಂದು ಕೆಲಸ ಇತ್ತು ಮಾರ್ರೆ. ನಾವು ಒಂಚೂರು ನೆನಪಿನ ಶಕ್ತಿ ಹೈಯೆಸ್ಟ್ ನಮಗೆ. ನಾನು ಲಾಸ್ಟ್ಲಾಗ ಹೇಳಿನಲ್ಲ, ನಂದು ಸಿಮ್ ಪೋರ್ಟ್ ಮಾಡೋಕಿದ್ದಾಗ ಸಿಮ್ ಪೋರ್ಟ್ ಮಾಡೋಕ್ಕೆ ಹೋಗಿ ಆಧಾರ್ ಕಾರ್ಡ್ ಬಿಟ್ಟು ಬೈಂದೆ. ಸರಿ ಕಡೆ ಸಿಮ್ ಅಂತ ನೋಡಿ ತಗೋಬೋಯ್ದೆ ನಿನ್ನೆ. ಅಷ್ಟೊತ್ತಿಗೂ ಆಧಾರ್ ಕಾರ್ಡ್ ತಗೋಬರಲ್ಲ, ಹಾಗೆ ಬೈಂದೆ. ಈಗ ಅದಕ್ಕೆ ಹೆಂಗಾರು ಮಾಡಿ ನೆನಪು ಮಾಡ್ಕೊ ಆಧಾರ್ ಕಾರ್ಡ್ ತಗೊಂಡು ಹೋಯ್ಕೆ. ಈಗ ಆಧಾರ್ ಕಾರ್ಡ್ ತಗೊಂಡು ಹೋಗಿಲ್ಲ ಅಂದ್ರೆ ಮತ್ತು ಆಧಾರ್ ಕಾರ್ಡ್ ಅಲ್ಲೇ ಫಿಕ್ಸ್ ಆಗಿರುತ್ತೆ. ಮತ್ತು ನಾನು ಅದೆಲ್ಲರೂ ಬೇಕಾದಗಳಿಗೆ ಇವ್ನು ಹುಡ್ಕೊ ಬರ್ಕಾದ. ಆಧಾರ್ ಕಾರ್ಡ್ ತಗೊಂಡು ಅಲ್ಲಿಂದ ಹೋಪ. ಆ್ಯಂಡ್ ಈಗ ರೈಟ್ ನಾವು ಯಾರೆಲ್ಲ ತ್ರಾಸಿ ಸರೌಂಡಾಗಿದ್ರಿ ಅವರಿಗೆಲ್ಲ ಒಂದು ಒಳ್ಳೆ ಮೊಬೈಲ್ ಅಂಗಡಿ ತೋರಿಸಿಕೊಡ್ತೇವೆ ಬನ್ನಿ. ಎನಿ ಸಾರ್ಟ್ ಆಫ್ ರಿಪೇರಿ, ಎನಿ ಕಮ್ಯುನಿಕೇಷನ್ ಇಶ್ಯೂಸ್ ಯಾವುದೇ ಇದ್ರೂ ನಿಮಗೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಗೆ ಆ ಜಾಗ ತೋರಿಸ್ತೇ ಬನ್ನಿ. ಅಣ್ಣ 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 ಆಧಾರ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ ಅಣ್ಣ. ಸಿಮ್ ತಗೊಂಡು ಹೋಗ್ದು ಆಧಾರ್ ಕಾರ್ಡ್ ಬಿಟ್ಟು ಹೋಗಿ. ಹಾಂ ಎಲ್ಲ ಕಣ್ಕಣಿ. ಇವನೇ ಮಹೇಶ್ ಪೂಜಾರಿ ಇವ್ರದ್ದು ಅಂಗಡಿ ತೋರಿಸ್ತೇವೆ ಒಂದು ಸ್ವಲ್ಪ ಯಾರು ಗಾಡಿ ಸಮ ಕಣ್ಕಣಿ. ಇದೆ ಪ್ರೀತಿ ಮೊಬೈಲ್ಸ್, ಇವ್ರದ್ದು ಒಂಥರ ಫ್ರಾಂಚೈಸಿ ಇತ್ತು ನಮ್ಮ ಕುಂದಾಪುರದಾಗ. ಫೇಮಸ್ ಇವ್ರು ನಮ್ಮ ತ್ರಾಶಿ ಮುಳ್ಳಿಕಟ್ಟೆ ಅಲ್ಲೆಲ್ಲ. ಹೌದಾ, ಬಾಯ್ ಬಾಯ್. ವಿಡಿಯೋ ಆನೇ ಇರುತ್ತಿದೆ ಎನಿ ಟೈಮ್. ಹೌದು ಆಗ್ತದೆ ತಡಿ, ನಾಳೆ ನಾಳೆ ರಿಲೀಸ್ ಡೇಟ್. ಇವತ್ತು ರಿಲೀಸ್ ಆಗ್ತಿಲ್ಲ ಅದು. ಇದೆಂತದ ಅದು ಸರಿ ಬಿಡು ಕಾಂಬ. ಒಂದು 2 ದಿನ ಕಾಂತೆ. ಸಿಮ್ ಬೇಕಾರೆ ಐಡಿಯಾ ಸಿಮ್ ಬೇಕಾದ್ರೆ ಹೇಳ್ತೆ. ಇಲ್ಲಪ್ಪ, ಯಾಗ ಬೇಕು ಅಷ್ಟೊತ್ತಿ ಮಾತ್ರ ಆನ್ ಮಾಡ್ಕೊಂಬ.
ಊರ ಬಗ್ಗೆ ವೀಡಿಯೋ ಮಾಡೋದ್ರಿಗಿಂತ ವೀಡಿಯೋ ಹೆಂಗೆ ಮಾಡ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದೇ ದೊಡ್ಡ ಕೆಲಸ ಮಾರ್ರೆ. ಸೊ ಇರಲಿ, ಎನಿವೇಸ್, ಇಟ್ಸ್ ನ್ಯೂ ಫಾರ್ ಅಸ್, ಇಟ್ಸ್ ನ್ಯೂ ಫಾರ್ ದೆಮ್. ಸೊ ಲೆಟ್ಸ್ ಸಿ. ಬೇಕತ್ನಾರೆ ಈ ಥರ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ. ಸೀರಿಯಸ್ಲಿ, ಲೈಕ್ ಸ್ವಲ್ಪ ಇಷ್ಟೊಂದು ಡೈಲಿ ಒಂದು 2 hours ನಾವು ಫ್ರೀ ಇದ್ದರೆ ಈ ಥರ ಎಂಥಾರು ಒಂದು ವೀಡಿಯೋ ಮಾಡ್ಲಾಗ. ಬೆಂಗಳೂರು ಥರ ಇಪ್ಕಾಗ ಬೆಂಗಳೂರಿಗೆ ಪ್ರಾಬ್ಲಮ್ ಅಂತಂದರೆ ಬೆಂಗಳೂರಲ್ಲೊಂದು ರುಟೀನ್ ಲೈಫ್, ಅದೇ ಪ್ರಾಬ್ಲಮ್. ಇಲ್ಲಾಂದರೆ ಎಂಥ ಬೇಕಾದ್ರೆ ಮಾಡ್ಲಕ್ಕ. ಸೊ ಪೀಪಲ್ ಆಫ್ ತ್ರಾಸಿ, ಬಿ ಕೇರ್ಫುಲ್ ಇನ್ ದಿಸ್ ಏರಿಯಾ. ನನಗೆ ನ್ಯೂಸ್ ಬಂದ ಪ್ರಕಾರ ಹೇರಿಸ AI ಕ್ಯಾಮರಾ ಇಲ್ಲಿ ಇವೆಲ್ಲ ಕಾಣ್ತಿದ್ರಲ್ಲ, ಅದ್ರಲ್ಲಿ ಒಂದೇ ಕ್ಯಾಮರಾ ಇತ್ತು ಮಾತ್ರ. ಒಂದೇ ಕ್ಯಾಮರಾ, AI ಕ್ಯಾಮರಾ ಅಂತೆ. ಇದು ಡೈರೆಕ್ಟ್ ಕನೆಕ್ಟಿವಿಟಿ ಟು ಉಡುಪಿ ಹೆಡ್ ಸೆಂಟರ್, ಟ್ರಾಫಿಕ್ ಸೆಂಟರಿಗೆ, ಹೆಡ್ ಆಫೀಸಿಗೆ. ಸೊ ಹೂವರ್ ಇಸ್ ನಾಟ್ ವೇರಿಂಗ್ ಹೆಲ್ಮೆಟ್, ಹೂವರ್ ಇಸ್ ಓವರ್ ಸ್ಪೀಡಿಂಗ್, ಅದ್ರಾಗ ಗೊತ್ತಾಗ್ತದೆ. ಎಲ್ಲರೂ ಹೆಲ್ಮೆಟ್ ಹಾಕಣಿ. ಹೆಲ್ಮೆಟ್ ಕ್ಯಾಮರಾ ಇತ್ತಂದು ಹಾಕೊಂಬಿಡಿ. ಈಗ ಮಳೆಗಾಲ ಬಂತು, ಆ್ಯಕ್ಚುಲಿ ದಿನ ಹೆಲ್ಮೆಟ್ ಹಾಕಣಿ, ಒಂಚೂರು ಘನ ಹೆಲ್ಮೆಟ್ ಹಾಕಣಿ. ಮಂಡಾಳಿ ಕಂಡಾಗಿದ್ದೆಲ್ಲ ಹೆಲ್ಮೆಟ್ ಹಾಕೊಂಬಿಡಿ. ಹೆಲ್ಮೆಟ್ ಅಂತ ಅದು ಲೈಕ್ ನಿಮಗೆ ಸ್ಟೈಲಿಗೋಸ್ಕರ ಇತ್ತಲ್ಲ ಯೂಶ್ವಲಿ. ನಾನು ಯಾಕೆ ಹೇಳ್ತಿದ್ದೆ, ನನ್ನ ಹತ್ರ ಒಳ್ಳೆ ಹೆಲ್ಮೆಟ್ ಇತ್ತಕ್ಕ. ನೀವು ಕೇಳ್ಬೋದು ನಿನ್ನ ಹತ್ರ. ನನ್ನ ಹತ್ರ ಒಳ್ಳೆ ಹೆಲ್ಮೆಟ್ ಇತ್ತು. ನನ್ನ ಹತ್ರ DOT, ECE, ISI ಎಲ್ಲ ಸರ್ಟಿಫೈಡ್ ವೆರಿಫಿಕೇಷನ್ ಐಪ ಹೆಲ್ಮೆಟೇ ಇಪ್ಪತ್ತು ನನ್ನ ಹತ್ರ. ಸೊ ಯಾಕೆ ಹಾಕಂದ್ರೆ ಈಗ ಮಳೆಗಾಲ, ಸೊ ಈ ಟ್ರಕ್ಸ್ ಅದೆಲ್ಲ ಹೊತ್ತಲ್ಲ, ಅದ್ರ ವೀಲಲ್ಲೆಲ್ಲ ಸಿಕ್ಕಾಪಟ್ಟೆ ಗ್ರೀಸ್ ಹಾಕಿರ್ತಾರೆ ಆಯಿತಾ. ಆ ಗ್ರೀಸ್ ಎಂತ ಹತ್ತಿ ಇವ್ರು ಜೋರು ಮಾಡಕ್ಕೆ ಹೊತ್ತಿಪ್ಪತ್ತಿಗೆ ಆ ಗ್ರೀಸೆಲ್ಲ ಬಳ್ಕೊಂಡು ರೋಡಿಗೆ ಬರ್ತದೆ. ನೀವು ಬೋಲ್ಟ್ ಟೈರ್ ಹಿಡ್ಕೊಂಡು ಹಾಪತ್ತಿಗೆ ಹೆಲ್ಮೆಟ್ ಗಿಲ್ಮೆಟ್ ಇಲ್ಲದೆ ಗೋರಿ ಹೈಕೊಂಡ್ರೆ ಅದಿರುತ್ತಲ್ಲ, ಇಡೀ ಮಳೆಗಾಲ ಕುಕ್ಕತಿಬ್ಬ ಕೂಳತ್ತೆ ನೀನು. ಸೊ ಅದಕ್ಕೋಸ್ಕರ ವೇರ್ ದ ಹೆಲ್ಮೆಟ್. ಸೊ ಸುಮ್ಮನೆ ಹೆಲ್ಮೆಟ್ ಹೈಕೊಂಡೆ ಎಲ್ಲ ಯಾಕೆ ಸುಮ್ಮನೆ ರಿಸ್ಕ್, ಹೌದಾ? ಅಲ್ಲಿ ಕೂದಲು ಇಲ್ದಿರೋಡಿಲ್ಲ, ಮಂಡಿ ಇಲ್ದಿರಾಗಲಿ ಅಂತಂದ್ರಲ್ಲ, ಹಂಗೆ ಹೆಲ್ಮೆಟ್ ಎಲ್ಲರೂ ಹಾಯ್ಕಣಿ. ಸೊ ಹೆಲ್ಮೆಟ್ ಹಾಕಂದು ಯಾರು ಮಡಿಬೇಡಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮತ್ತು ಇವತ್ತಿನ ವ್ಲಾಗನ್ನು ಎಂಡ್ ಮಾಡೋಲ್ಲ. ಅಂದರೆ ಬಂದು ನಾವು ಮನೆ ಹತ್ರ ಬೀಚ್ ಟ್ರಿಪ್ ಆಯ್ತು. ಟೈಮ್ 5:30 ಆಯಿತು. ಒಂದು ವಾರದ ಹಿಂದೆ 5:30 ಅಂದರೆ ಫುಲ್ ಗಡಿಬಿಡಿ ಟೈಮಿಂಗ್ ನಮಗೆ. ನಾನು ಹೇಳಿಲ್ಲ, ಇವ್ರು ಯಾರೋ ಮುತ್ತು ಕೊಟ್ಕೊಂಡಿರಲಿ, ಸಾಮಾನು ಮಾತ್ರ ಕೊಟ್ಕೊಂಡಿರೋ ಮಾತ್ರ. ಪೊಲೀಸೆಲ್ಲ ಬಂದಿರಿ, ಏನಾಯ್ತು ನೋಡಿ ಕೆಮ್ಕೆ. ನೀವೇ ಅದಕ್ಕೆ ಹೇಳು, ಸ್ವಲ್ಪ ಸೇಫಾಗಿ ಗಾಡಿ ಓಡಿಸಿ, ಗಟ್ಟಿಪ್ಪು ಗಾಡಿ ತಕ್ಕಣಿ ಅಂತ. ಹಿಂಗೆಲ್ಲ ಸಿಚುವೇಶನ್ ಬರ್ತದೆ. ಸೊ ಇದೀಗ ನಮ್ಮ ಇವತ್ತಿನ ವ್ಲಾಗ್ನ ಮುಗಿಸುವಂಥ ಸಮಯ ಬಂದಿದೆ. ಸೊ ಬಿಫೋರ್ ಎಂಡಿಂಗ್ ದಿಸ್ ವ್ಲಾಗ್ ಗೈಸ್, yet another day in our life. Always love children, respect elders and protect animals. ದೇವ್ರು ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ, ನಮಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡೋಕ್ಕೂ ಪುರ್ಸೊತ್ತಿಪ್ಪಾಗ ಅಷ್ಟು ಒಳ್ಳೇದು ಮಾಡಲಿ. See you then, bye bye until our next vlog.